ಗುಡ್ ಈವ್ನಿಂಗ್ ಮಕ್ಕಳೇ. ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್. ನನ್ನ ಹೆಸರು ಪಲ್ಲವಿ. ನಾವಿವತ್ತು ಗಣಿತದ ಪಠ್ಯ ಪುಸ್ತಕದ 8ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು, ಈ ಅಧ್ಯಾಯವನ್ನ ಕಲಿಯೋಣ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಗಣಿತದ ಅನೇಕ ರೀತಿಯ ಶಾಖೆಗಳನ್ನ ಅಭ್ಯಾಸ ಮಾಡಿದ್ದೀರ. ಇವತ್ತಿನ ತರಗತಿಯಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಗಳು. ಸೊ ಇವು ಈ ಒಂದು ಗಣಿತದ ಶಾಖೆ. ಸೊ ಈ ಒಂದು ತ್ರಿಕೋನಮಿತಿ ನಿಮಗೆ ಮೊದಲನೇದಾಗಿ ಬರ್ತಾ ಇದೆ. ಈ ಒಂದು ಟಾಪಿಕ್ ಅನ್ನ ಫಸ್ಟ್ ಟೈಮ್ ಕಲಿತಾ ಇದ್ದೀರಾ. ಸೊ ಇದರ ಪ್ರಸ್ತಾವನೆ, ಇಂಟ್ರೊಡಕ್ಷನ್ ಅನ್ನ ತಿಳ್ಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ. ಸೊ ಅದಕ್ಕೂ ಮೊದಲು ನೀವು ಹಿಂದಿನ ತರಗತಿಯಲ್ಲಿ ಈಗಾಗ್ಲೇ ಕೋನಗಳನ್ನ, ತ್ರಿಭುಜಗಳನ್ನ ಅಭ್ಯಾಸ ಮಾಡಿದ್ದೀರಾ. ಅದರಲ್ಲೂ ಲಂಬಕೋನ ತ್ರಿಭುಜಗಳು, ಸೊ ಇವುಗಳನ್ನ ಕಲ್ತಿದ್ದೀರಾ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಾಪರ್ಟೀಸ್ ಗಳನ್ನು ಕೂಡ ಅಧ್ಯಯನ ಮಾಡಿದ್ದೀರಾ ಅಲ್ವಾ? ಸೊ ಈಗ ನಾವೇನ್ ಮಾಡೋಣ, ಈ ತ್ರಿಕೋನಮಿತಿ ಅಂದ್ರೆ ಏನು ಅನ್ನೋದಕ್ಕಿಂತ ಮೊದಲು ಕೆಲವೊಂದಿಷ್ಟು ಸಂದರ್ಭಗಳನ್ನ ನೋಡೋಣ. ನಮ್ಮ ದಿನನಿತ್ಯ ಜೀವನದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಕಾಣುವಂತಹ ಕೆಲವೊಂದು ಸಂದರ್ಭಗಳನ್ನ ನೋಡೋಣ ಮಕ್ಕಳೇ. ನೋಡಿ, ಇಲ್ಲಿ ಚಿತ್ರವನ್ನ ಗಮನಿಸಿ. ಮೊದಲನೇ ಚಿತ್ರವನ್ನ ಗಮನಿಸಿ. ನೋಡಿ, ಇಲ್ಲಿ ಒಬ್ಬನ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ. ಇಲ್ಲಿ ಒಬ್ಬ ಹುಡುಗ ಏನ್ ಮಾಡ್ತಾ ಇದ್ದಾನೆ. ಇಲ್ಲೊಂದು ಮರ ಇದೆ ಅಲ್ವಾ? ಸೊ ಈ ಮರವನ್ನ ನೋಡ್ತಾ ಇದ್ದಾನೆ. ಎಲ್ಲಿ ನೋಡ್ತಾ ಇದ್ದಾನೆ? ಈ ಮರದ ತುದಿಯನ್ನ ನೋಡ್ತಾ ಇದ್ದಾನೆ ಅಲ್ವಾ? ಸೊ ಈ ಮರದ ತುದಿಯನ್ನ ನೋಡ್ತಾ ಇದ್ದಾನೆ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಸರಳ ರೇಖೆ ಫಾರ್ಮ್ ಆಗ್ತಾ ಇದೆ. ಜಸ್ಟ್ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಸರಳ ರೇಖೆ ಫಾರ್ಮ್ ಆಗ್ತಾ ಇದೆ. ಸೊ ಅವನ ಕಣ್ಣಿನ ದೃಷ್ಟಿಯಿಂದ ಮರದ ತುದಿಗೆ. ಅದೇ ರೀತಿ ಇಲ್ಲಿ ನೋಡಿ, ಮರದ ಎತ್ತರ. ಅದೇ ರೀತಿ ಇಲ್ಲಿ ಮರದಿಂದ ಆ ವ್ಯಕ್ತಿ ನಿಂತಿರುವ ದೂರ. ಸೊ ಇವುಗಳನ್ನೆಲ್ಲ ಗಮನಿಸಿದ್ರೆ ನೋಡಿ, ಇಲ್ಲೊಂದು ಲಂಬಕೋನ ತ್ರಿಭುಜ ಫಾರ್ಮ್ ಆಗ್ತಾ ಇದೆ ಅಲ್ವಾ? ಸೊ ನೋಡಿ, ಇಲ್ಲೊಂದು ಲಂಬಕೋನ ತ್ರಿಭುಜ ಫಾರ್ಮ್ ಆಗ್ತಾ ಇದೆ. ಅದೇ ರೀತಿ ಎರಡನೇ ಚಿತ್ರ. ಸೊ ಇಲ್ಲಿ ನೋಡಿ, ಒಬ್ಬನ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಒಬ್ಬನ ವಿದ್ಯಾರ್ಥಿ ಕುತುಬ್ ಮಿನಾರನ್ನ ನೋಡ್ಲಿಕ್ಕೆ ಹೋಗಿದ್ದಾನೆ ಅಂತ ಇಟ್ಕೊಳ್ಳಿ. ಸೊ ಇವನ್ ಏನ್ ಮಾಡ್ತಾ ಇದ್ದಾನೆ, ಒಂದು ಜಾಗದಲ್ಲಿ ನಿಂತ್ಕೊಂಡು ಆತ ಏನ್ ಮಾಡ್ತಾ ಇದ್ದಾನೆ, ಕುತುಬ್ ಮಿನಾರ್ನ ತುದಿಯನ್ನ ಗಮನಿಸ್ತಾ ಇದ್ದಾನೆ. ಸೊ ಇಲ್ಲಿ ವ್ಯಕ್ತಿ ನಿಂತಿರುವ ಬಿಂದುವಿನಿಂದ ಕುತುಬ್ ಮಿನಾರ್ನ ತುದಿಯ ಬಿಂದು. ಸೊ ಇದನ್ನ ನೋಡಿದ್ರೆ ಇಲ್ಲೊಂದು ಸರಳ ರೇಖೆ ಈ ರೀತಿ ಬರುತ್ತೆ. ಸೊ ಒಂದು ಆಂಗಲ್, ಸೊ ಸರಳ ರೇಖೆ ಬರುತ್ತೆ. ಅದೇ ರೀತಿ ವ್ಯಕ್ತಿ ನಿಂತಿರುವ ಬಿಂದುವಿನಿಂದ ಕುತುಬ್ ಮಿನಾರ್ ಇರುವ ಬಿಂದು. ಸೊ ಇವುಗಳ ಮಧ್ಯದಲ್ಲಿ ನೋಡಿ, ಇದೊಂದು ದೂರ, ಡಿಸ್ಟೆನ್ಸ್. ಅದೇ ರೀತಿ ಈ ಕುತುಬ್ ಮಿನಾರ್ನ ಎತ್ತರ. ಸೊ ಇವುಗಳನ್ನೆಲ್ಲ ಗಮನಿಸಿದ್ರೆ ಸೊ ಇಲ್ಲೂ ಕೂಡ ಏನಾಗ್ತಾ ಇದೆ ಮಕ್ಕಳೇ, ಒಂದು ಲಂಬಕೋನ ತ್ರಿಭುಜ ಫಾರ್ಮ್ ಆಗ್ತಾ ಇದೆ ಅಲ್ವಾ? ಹಾಗಾದ್ರೆ ಈ ವ್ಯಕ್ತಿ ಈ ಕುತುಬ್ ಮಿನಾರ್ನ ಅಳತೆ ಮಾಡದೆ ಸೊ ಇದು ಎಷ್ಟು ದೂರದಲ್ಲಿದೆ ಅನ್ನೋದನ್ನ ಹೇಳ್ಬೋದಾ? ಯೋಚನೆ ಮಾಡ್ತೀರಾ? ಸೊ ಈ ಕುತುಬ್ ಮಿನಾರ್ನ ತುದಿಯನ್ನ ಅಳತೆ ಮಾಡದೆ ಆತ ಈ ಕುತುಬ್ ಮಿನಾರ್ ಎಷ್ಟು ಹೈಟ್ ಅಲ್ಲಿದೆ, ಎಷ್ಟು ದೂರದಲ್ಲಿದೆ ಅಂತ ಹೇಳ್ಬೋದಾ? ಅದೇ ರೀತಿ ಮೊದಲನೇ ಚಿತ್ರದಲ್ಲಿ ನೋಡಿ, ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಮರದ ತುದಿಯನ್ನ ನೋಡ್ತಾ ಇದ್ದಾನೆ. ಸೊ ಆತ ಈ ಒಂದು ಮರವನ್ನ ಅಳತೆ ಮಾಡದೆ ಸೊ ಅದು ಎಷ್ಟು ಹೈಟ್ ಇದೆ, ಅದು ಎಷ್ಟು ಎತ್ತರ ಇದೆ, ಅಥವಾ ತಾನಿತ್ತಿರುವ ಬಿಂದುವಿನಿಂದ ಮರ ಎಷ್ಟು ದೂರದಲ್ಲಿದೆ ಅನ್ನೋದನ್ನ ಅವನು ಹೇಳ್ಬೋದಾ? ಸಾಧ್ಯನಾ ಅದು ಅಂತ ಯೋಚನೆ ಮಾಡ್ಲಿಕ್ಕೆ ಹೋದ್ರೆ ಸೊ ಉತ್ತರ ಏನ್ ಹೇಳಿ ಮಕ್ಳ? ಹೌದು, ಸೊ ಸಾಧ್ಯ ಇದೆ. ಯಾಕೆ ಹೇಳಿ?
ಸಾಧ್ಯ ಇದೆ. ಯಾಕೆ ಹೇಳಿ, ಹೇಳ್ತೀರಾ? ಸೊ ಈ ಎರಡೂ ಸಂದರ್ಭಗಳಲ್ಲಿ ಏನಾಗ್ತಾ ಇದೆ ಮಕ್ಕಳೇ, ಈ ಒಂದು ಗಣಿತದ ಶಾಖೆಯಾದ ತ್ರಿಕೋನ ಮಿತಿಗಳು, ಸೊ ಇವುಗಳ ಸಹಾಯದಿಂದ, ಸೊ ಈ ಒಂದು ತ್ರಿಕೋನ ಮಿತಿಯಲ್ಲಿ ಬಳಸುವ ಕೆಲವೊಂದು ತಂತ್ರಗಳ ಸಹಾಯದಿಂದ ನಾವೇನ್ ಮಾಡ್ಬೋದು ಮಕ್ಕಳೇ, ಈ ಒಂದು ವ್ಯಕ್ತಿ ಮತ್ತು ಕುತುಬ್ ಮಿನಾರನ ನಡುವಿನ ದೂರವನ್ನ, ಅದೇ ರೀತಿ ಕುತುಬ್ ಮಿನಾರ್ನ ತುದಿ ಮತ್ತು ವ್ಯಕ್ತಿ ನೋಡುತ್ತಿರುವ ಬಿಂದು, ಸೊ ಅದರಿಂದ ಇರುವ ಅಂತರವನ್ನ ನಾವು ಈಸಿಯಾಗಿ ಹೇಳ್ಬೋದು ಮಕ್ಕಳೇ. ಹಾಗಾದ್ರೆ ಇಲ್ಲಿ ತ್ರಿಕೋನ ಮಿತಿ ಅಂದ್ರೆ ಏನು? ತ್ರಿಕೋನ ಮಿತಿ ಅಂದ್ರೆ ಏನು ಮಕ್ಕಳೇ? ಇದನ್ನ ಆಂಗ್ಲ ಭಾಷೆಯಲ್ಲಿ ಟ್ರಿಗ್ನೋಮೆಟ್ರಿ ಅಂತ ಹೇಳ್ತವೆ. ಏನ್ ಹೇಳ್ತೇವೆ ಮಕ್ಕಳೇ? ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇದನ್ನ ಆಂಗ್ಲ ಭಾಷೆಯಲ್ಲಿ ಟ್ರಿಗೋನೋಮೆಟ್ರಿ ಅಂತ ಹೇಳ್ತೇವೆ. ಸೊ ತ್ರಿಕೋನ ಮಿತಿಗಳು. ಸೊ ಇಲ್ಲಿ ಈ ಒಂದು ಶಬ್ದ ಹೇಳುವಂಗೆ ತ್ರಿಕೋನ ಮಿತಿ. ಸೊ ಇಲ್ಲಿ ಟ್ರೈ ಅಂದ್ರೆ ಏನ್ ಅರ್ಥ ಕೊಡುತ್ತೆ ಮಕ್ಕಳೇ? ಮೂರು ಅನ್ನೋ ಅರ್ಥವನ್ನ ಕೊಡುತ್ತೆ. ಗೋನೋ ಅಂದ್ರೆ ಬಾಹುಗಳು. ಗೋನೋ ಅಂದ್ರೆ ಏನ್ ಹೇಳ್ತೀರಾ ಮಕ್ಕಳೇ? ಬಾಹುಗಳು. ಮೆಟ್ರಿ ಅಂದ್ರೆ ಏನು? ಅಳತೆ ಮಾಡುವುದು ಅನ್ನೋ ಅರ್ಥವನ್ನ ಕೊಡುತ್ತೆ. ಹಾಗಾದ್ರೆ ಇಲ್ಲಿ ತ್ರಿಕೋನ ಮಿತಿಗಳು ಅಂದ್ರೆ ಏನಾಯ್ತು ಹೇಳಿ? ಬಾಹುಗಳು ಮತ್ತು ಕೋನಗಳು ಇವುಗಳ ನಡುವಿನ ಸಂಬಂಧವನ್ನ ತಿಳಿದುಕೊಳ್ಳೋದೇ ಏನಾಗತ್ತೆ ಮಕ್ಕಳೇ? ತ್ರಿಕೋನ ಮಿತಿ. ಸೊ ಟ್ರಿಗ್ನೋಮೆಟ್ರಿ. ಓಕೆ, ಸೊ ಇಲ್ಲಿ ನಾವೇನ್ ಮಾಡ್ತೇವೆ? ಬಾಹು ಮತ್ತು ಕೋನಗಳ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೋತೇವೆ. ಅದೇ ರೀತಿ ಇವುಗಳ ಸಹಾಯದಿಂದ ಇದು ಎಷ್ಟು ಅಂತರದಲ್ಲಿದೆ, ಅದೇ ರೀತಿ ಯಾವ ಕೋನವನ್ನ ಉಂಟು ಮಾಡ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಳ್ತೇವೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಈ ತ್ರಿಕೋನ ಮಿತಿಗಳಲ್ಲಿ ಇವತ್ತಿನ ಒಂದು ಅಧ್ಯಾಯದಲ್ಲಿ ನಾವು ಯಾವ ಯಾವ ಪರಿಕಲ್ಪನೆಗಳನ್ನ ಕಲೀಲಿಕ್ಕೆ ಹೊರಟಿದ್ದೇವೆ ಅನ್ನೋದನ್ನ ನೋಡೋಣ ಮಕ್ಕಳೇ. ನೋಡಿ, ಇಲ್ಲಿ ತ್ರಿಕೋನ ಮಿತಿಗಳು. ಸೊ ಇಲ್ಲಿ ನಾವು ಬಾಹುಗಳು ಮತ್ತು ಕೋನಗಳ ಸಂಬಂಧವನ್ನ ತಿಳ್ಕೊಳ್ತೇವೆ. ಅದರಲ್ಲೂ ಮುಖ್ಯವಾಗಿ ಲಂಬಕೋನ ತ್ರಿಭುಜದ ಬಾಹುಗಳು ಮತ್ತು ಕೋನಗಳ ಸಂಬಂಧವನ್ನ ತಿಳ್ಕೊಳ್ಳಿಕ್ ಹೊರಟಿದ್ದೇವೆ ಮಕ್ಕಳೇ. ಇಲ್ಲಿ ನಾವು ಯಾವಾಗ್ಲೂ ಲಂಬಕೋನ ತ್ರಿಭುಜವನ್ನೇ ಕನ್ಸಿಡರ್ ಮಾಡ್ತಾ ಇರ್ತೇವೆ. ಓಕೆ, ಸೊ ಯಾವಾಗ್ಲೂ ಲಂಬಕೋನ ಮಾತ್ರ ಈ ಒಂದು ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಸಂಬಂಧಗಳನ್ನ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಇವತ್ತಿನ ತರಗತಿಯಲ್ಲಿ ಈ ಒಂದು ಟ್ರಿಗ್ನೋಮೆಟ್ರಿ ತ್ರಿಕೋನ ಮಿತಿಗಳು, ಸೊ ಇವುಗಳಿಗೆ ಸಂಬಂಧಪಟ್ಟಂತ ಪರಿಕಲ್ಪನೆಗಳನ್ನ ನೋಡೋಣ. ಮೊದಲನೇ ಪರಿಕಲ್ಪನೆ ಯಾವುದು? ತ್ರಿಕೋನ ಮಿತಿ ಅನುಪಾತಗಳು. ಸೊ ಇಲ್ಲಿ ತ್ರಿಕೋನ ಮಿತಿಗೆ, ಈ ಒಂದು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂತ ಅನುಪಾತಗಳನ್ನ ಕಲಿತೇವೆ ಮಕ್ಕಳೇ. ಅದೇ ರೀತಿ ಎರಡನೆಯ ಪರಿಕಲ್ಪನೆ ಯಾವುದು ಅಂದ್ರೆ ನಿರ್ದಿಷ್ಟ ಕೋನಗಳು. ಮೂರನೇ ಪರಿಕಲ್ಪನೆ ತ್ರಿಕೋನ ಮಿತಿ ನಿತ್ಯ ಸಮೀಕರಣಗಳು. ಈಗಾಗಲೇ ನೀವು ಬೀಜಗಣಿತದಲ್ಲಿ ಕೆಲವೊಂದು ನಿತ್ಯ ಸಮೀಕರಣಗಳನ್ನ ಓದಿರ್ತೀರ ಮಕ್ಕಳೇ. ಸೊ ಇವತ್ತಿನ ಈ ಒಂದು ಪಾಠದಲ್ಲಿ ನಾವು ತ್ರಿಕೋನ ಮಿತಿಗೆ ಸಂಬಂಧಪಟ್ಟಂತ ನಿತ್ಯ ಸಮೀಕರಣಗಳನ್ನ ಓದ್ತೇವೆ. ಸೊ ಈ ಪರಿಕಲ್ಪನೆಗಳನ್ನ ನೀವು ಪರ್ಫೆಕ್ಟ್ ಆಗಿ ಕಲ್ತ್ರಿ ಅಂದ್ರೆ, ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ಅಧ್ಯಾಯದಲ್ಲಿ ತ್ರಿಕೋನ ಮಿತಿಯ ಅನ್ವಯಗಳನ್ನ ಕಲಿತೀರ. ಸೊ ಆಗ ನೀವು ಈ ಕಾನ್ಸೆಪ್ಟ್ ಬೇಸಿಕ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ, ಸೊ ಅಪ್ಲಿಕೇಬಲ್ ಪಾರ್ಟ್, ಸೊ ಅನ್ವಯಗಳನ್ನ ಮತ್ತು ಅವುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ತ್ರಿಕೋನ ಮಿತಿಯ ಮೊದಲನೇ ಒಂದು ಪರಿಕಲ್ಪನೆ ಯಾವುದು ಹೇಳ್ತೀರಾ? ತ್ರಿಕೋನ ಮಿತಿಯ ಅನುಪಾತಗಳು ಅಲ್ವಾ? ಸೊ ಇದು
ತ್ರಿಕೋನಮಿತಿಯ ಅನುಪಾತಗಳು. ಸೊ ಮೊದಲನೇದಾಗಿ ತ್ರಿಕೋನಮಿತಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರಿ. ಏನ್ ಹೇಳತ್ತೆ ಹೇಳಿ? ಅಂದ್ರೆ 3, ಗೋನು ಅಂದ್ರೆ ಏನ್ ಹೇಳತ್ತೆ? ಬಾಹುಗಳು. ಮೆಟ್ರಿ ಅಂದ್ರೆ ಏನ್ ಹೇಳುತ್ತೆ? ಮೆಜರ್ ಅಥವಾ ಇವುಗಳ ಅಳತೆಗಳು. ಸೊ ಇಲ್ಲೇನಾಯ್ತು ಮಕ್ಕಳೇ? 3 ಕೋನಗಳ ಅಂದ್ರೆ ಬಾಹುಗಳು ಮತ್ತು ಕೋನಗಳು ಅಲ್ವಾ? ಸೊ ಇಲ್ಲಿ ಲಂಬ ಕೋನ ತ್ರಿಭುಜವನ್ನ ತಗೊಂಡ್ರೆ, ಸೊ ಇಲ್ಲಿ 3 ಬಾಹುಗಳಿರತ್ತೆ, ಅದೇ ರೀತಿ 3 ಕೋನಗಳನ್ನ ಒಳಗೊಂಡಿರತ್ತೆ. ಸೊ ಇವುಗಳ ಸಂಬಂಧಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ತ್ರಿಕೋನ ಮಿತಿ ಅನ್ನೋದು ಏನಂತ ಗೊತ್ತಾಯ್ತು. ಸೊ ಅನುಪಾತಗಳು ಕಲ್ತಿದ್ದೀರಾ ಈಗಾಗಲೇ, ನಿಮ್ಗೆ ಗೊತ್ತಿರುವಂತಹ ಶಬ್ದನೇ ಇದು. ಅನುಪಾತಗಳು ಅಂದ್ರೆ ಏನ್ ಹೇಳತ್ತೆ ಮಕ್ಕಳೇ? ಒಂದೇ ಘಟಕದೊಂದಿಗೆ 2 ಪ್ರಮಾಣಗಳ ಹೋಲಿಕೆ. ಸೊ ಇದೇನ್ ಹೇಳತ್ತೆ? ಕಂಪ್ಯಾರಿಸನ್ ಆಫ್ 2 ಕ್ವಾಂಟಿಟೀಸ್ ವಿತ್ ಸೇಮ್ ಯೂನಿಟ್ಸ್. ಓಕೆ, ಸೊ ನೋಡಿ ಇಲ್ಲಿ ಈ ತ್ರಿಕೋನ ಮಿತಿಯಲ್ಲಿ ಇದನ್ನ ಎ, ಬಿ ಮತ್ತು ಸಿ ಅಂತ ಹೆಸರಿಸ್ತಾನೆ. ಸೊ ಇಲ್ಲಿ ನಾವು ಎ, ಬಿ, ಪಿ, ಸಿ ಮತ್ತು ಎ ಸಿಗಳು ಏನಾಗತ್ತೆ ಮಕ್ಕಳೇ? ಬಾಹುಗಳು ಅಲ್ವಾ? ಸೊ ಇಲ್ಲಿ ನಾವು ಬಾಹುಗಳ ಅನುಪಾತಗಳನ್ನ ಏನ್ ಮಾಡ್ತೇವೆ ಮಕ್ಕಳೇ? ಹೋಲಿಕೆ ಮಾಡ್ತೇವೆ. ಯಾಕಂದ್ರೆ ಇಲ್ಲಿ ಏನ್ ಹೇಳತ್ತೆ? ಅನುಪಾತ ಅಂದ್ರೆ ಒಂದೇ ಘಟಕ ಅಂದ್ರೆ ಎ ಬಿ ಸೆಂಟಿಮೀಟರ್ ಆದ್ರೆ ಬಿ ಸಿ ಕೂಡ ಏನಾಗಿರುತ್ತೆ? ಸೆಂಟಿಮೀಟರೇ ಇರತ್ತೆ. ಎ ಸಿ ಕೂಡ ಏನಾಗತ್ತೆ ಮಕ್ಕಳೇ? ಸೆಂಟಿಮೀಟರೇ ಇರತ್ತೆ ಅಲ್ವಾ? ಸೊ ಹಾಗಾಗಿ ನಾವೇನ್ ಮಾಡ್ತೇವೆ? ಇಲ್ಲಿ ಬಾಹುಗಳ ಅನುಪಾತಗಳನ್ನ ನೋಡ್ತೇವೆ ಅಲ್ವಾ? ಸೊ ಬಾಹು ಮತ್ತು ಕೋನಕ್ಕಿರುವ ಸಂಬಂಧಗಳನ್ನ ಹೇಳ್ತೇವೆ ನಾವಿಲ್ಲಿ. ಹಾಗಾದ್ರೆ ಇಲ್ಲಿ ಎ ಬಿ ಸಿ ಅನ್ನೋದೇನಾಯ್ತು ಮಕ್ಕಳೇ? ಒಂದು ಲಂಬಕೋನ ತ್ರಿಭುಜ. ಸೊ ಇಲ್ಲಿ ನಾವು ತ್ರಿಕೋನ ಮಿತಿಯಲ್ಲಿ ಯಾವಾಗ್ಲೂ ಲಂಬಕೋನ ತ್ರಿಭುಜವನ್ನೇ ತಗೊಳ್ತೇವೆ. ಸೊ ಇಲ್ಲಿ ನಾನೇನ್ ಮಾಡಿದ್ದೇನೆ? ಒಂದು ಲಂಬಕೋನ ತ್ರಿಭುಜವನ್ನ ತಗೊಂಡಿದ್ದೇನೆ. ಸೊ ಇಲ್ಲಿ ಇದನ್ನ ಎ ಬಿ ಸಿ ಅಂತ ಹೆಸರಿಸ್ತೇನೆ. ಸೊ ಇಲ್ಲಿ ಒಂದು ಟರ್ಮ್ ಬರುತ್ತೆ ಹೊಸದಾಗಿ, ತೀಟಾ ಅಂತ ಹೇಳ್ತಾರೆ. ಇದನ್ನ ತೀಟಾ ಅಂತ ಹೇಳ್ತಾರೆ. ಸೊ ಇದೇನಾಯ್ತು ಮಕ್ಕಳೇ? ಕೋನದ ಅಳತೆಯನ್ನ ಹೇಳತ್ತೆ, ತೀಟಾ. ಓಕೆ, ಸೊ ಇಂಗ್ಲಿಷ್ ನಲ್ಲೂ ಕೂಡ ಇದನ್ನ ತೀಟಾ ಅಂತಾನೆ ಹೇಳ್ತಾರೆ. ಸೊ ಕನ್ನಡದಲ್ಲೂ ಇದನ್ನ ತೀಟಾ ಅಂತಾನೆ ಹೆಸರಿಸ್ತಾರೆ. ಓಕೆ, ಸೊ ಇಲ್ಲಿ ತೀಟಾವನ್ನ ತಗೊಳ್ತೇನೆ. ಸೊ ಕೋನದ ಅಳತೆ ಜನರಲ್ ಆಗಿ ಸಾಮಾನ್ಯವಾಗಿ ತೀಟಾ ಅಂತ ಹೇಳ್ತೇವೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ತೀಟಾವನ್ನ ಕನ್ಸಿಡರ್ ಮಾಡಿದ್ರೆ ನಾನು ತೀಟಾಗೆ ಅಭಿಮುಖವಾಗಿರೋ ಅಪೋಸಿಟ್ ಸೈಡ್, ಈಗ ನೋಡಿ ನಾವು ನಿಂತಿದ್ದೀವಿ ಅಂದ್ರೆ ನನ್ನ ಅಪೋಸಿಟ್ ಸೈಡ್ ಅನ್ನೋದು ಎದುರುಗಡೆ ಇರೋದು ಅನ್ನೋದು ಆಗತ್ತೆ ಅಲ್ವಾ? ಹಾಗೆ ಇಲ್ಲಿ ಈ ತೀಟಾಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು ಮಕ್ಕಳೇ? ಅಭಿಮುಖ ಬಾಹು ಯಾವ್ದಾಯ್ತು ಮಕ್ಕಳೇ? ಎ ಬಿ ಆಯ್ತು ಅಲ್ವಾ? ತೀಟಾಗೆ ಅಭಿಮುಖವಾಗಿರೋದು. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಅಭಿಮುಖ ಬಾಹು. ಇಂಗ್ಲಿಷ್ ನಲ್ಲಿ ಇದನ್ನ ಅಪೋಸಿಟ್ ಸೈಡ್ ಅಲ್ವಾ? ಸೈಡ್ ಅಂದ್ರೆ ಏನು? ಬಾಹು. ಸೊ ಇದನ್ನ ಅಭಿಮುಖ ಬಾಹು ಅಂತ ಕರೀತೇವೆ. ಸೊ ಅಭಿಮುಖ ಬಾಹು. ಓಕೆ, ಸೆಕೆಂಡ್. ಅಭಿಮುಖ ಬಾಹು. ಓಕೆ, ಸೊ ಅದೇ ಇದನ್ನ ಇಂಗ್ಲಿಷ್ ನಲ್ಲಿ ಅಪೋಸಿಟ್ ಸೈಡ್ ಓ ಅಂತ ಹೇಳ್ತೇವೆ. ಎ ಬಿ ಸಿ. ಓಕೆ, ಸೊ ತೀಟಾಗೆ ಅಭಿಮುಖ ಬಾಹು ಯಾವ್ದಾಯ್ತು ಮಕ್ಕಳೇ? ಎ ಬಿ ಆಯ್ತು. ಅದೇ ರೀತಿ ಈ ತೀಟಾಗೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ? ಪಾರ್ಶ್ವ ಅಂದ್ರೆ ಅಡ್ಜಸೆಂಟ್, ಅದರ ಪಕ್ಕದ ಬಾಹು ಯಾವ್ದಾಗತ್ತೆ? ಬಿ ಸಿ ಆಗತ್ತೆ ಅಲ್ವಾ? ಸೊ ಇದೇನಾಯ್ತು ಮಕ್ಕಳೇ? ತೀಟಾಗೆ ಅಭಿಮುಖ ಬಾಹು ಅಲ್ಲ, ಪಾರ್ಶ್ವ ಬಾಹು. ಸೊ ಇದೇನಾಗತ್ತೆ? ಪಾರ್ಶ್ವ ಬಾಹು. ಸೊ ಇದನ್ನ ಏನಂತ ಹೇಳ್ತೇವೆ? ಅಡ್ಜಸೆಂಟ್ ಸೈಡ್ ಅಂತ ಹೇಳ್ತೇವೆ. ಅದೇ ರೀತಿ ನೋಡಿ, ಈಗಾಗಲೇ ನೀವು ಪೈಥಾಗೋರಸ್ ಪ್ರಮೇಯವನ್ನ ಕಲ್ತಿದ್ದೀರಾ ಅಲ್ವಾ? ಸೊ ಇಲ್ಲಿ ಏನು? ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಕ್ಕೆ ಸಮನಾಗಿರುತ್ತೆ. ಹಾಗಾದ್ರೆ ಇಲ್ಲಿ ಲಂಬಕೋನಕ್ಕೆ ಎದುರಾಗಿರುವ ಬಾಹು ಯಾವ್ದಾಗಿರತ್ತೆ ಮಕ್ಕಳೇ? ವಿಕರ್ಣ ಅಲ್ವಾ? ಹಾಗಾದ್ರೆ ಇಲ್ಲಿ
ಈ ಒಂದು ಲಂಬ ಕೋನಕ್ಕೆ ಎದುರಿನ ಬಾಹು ಯಾವಾಗ್ಲೂ ವಿಕರ್ಣ ಆಗಿರತ್ತೆ. ಸೊ ಇದೇನಾಯ್ತು ಮಕ್ಕಳೇ? ವಿಕರ್ಣ. ಓಕೆ, ಹೈಪೋಟೆನ್ಯೂಸ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಸೊ ಎಚ್ ಅನ್ನೋ ಒಂದು ಸಂಕೇತದಿಂದ ಹೆಸರಿಸ್ತಾ ಇದ್ದೇನೆ. ಓಕೆ, ಸೊ ಇಲ್ಲಿ ನಿಮ್ಗೆ ತೀಟಾದ ಅಪೋಸಿಟ್ ಸೈಡ್, ಅಪೋಸಿಟ್ ಬಾಹು ಯಾವ್ದಾಯ್ತು? ಅಭಿಮುಖ ಬಾಹು ಎ ಬಿ. ತೀಟಾದ ಅಡ್ಜಸೆಂಟ್ ಪಾರ್ಶ್ವ ಬಾಹು ಯಾವ್ದಾಗತ್ತೆ? ಬಿ ಸಿ ಆಗತ್ತೆ. ಅದೇ ರೀತಿ ಈ ತೀಟಾ, ಸೊ ಈ 90 ಡಿಗ್ರಿ ಉಳಿದ ಬಾಹು ಯಾವುದು? ಎ ಸಿ ಅಲ್ವಾ? ಸೊ ಇದೇನಾಯ್ತು ಮಕ್ಕಳೇ? ವಿಕರ್ಣ ಆಯ್ತು. ಸೊ ಇದಿಷ್ಟನ್ನ ಹೆಸರಿಸಿದ್ರಿ, ಬಾಹುಗಳನ್ನ ಹೆಸರಿಸಿದಿರಾ. ಸೊ ಈಗ ನಾವೇನ್ ಮಾಡ್ಬೇಕು? ಇಲ್ಲಿ ಏನ್ ಹೇಳ್ತಾ ಇದೆ ಪರಿಕಲ್ಪನೆ? ಏನ್ ಹೇಳತ್ತೆ? ಇವುಗಳ ಅನುಪಾತಗಳು. ಹಾಗಾಗಿ ನಾವು ಇಲ್ಲಿ ಎ ಬಿ, ಬಿ ಸಿ ಮತ್ತು ಎ ಸಿಗಳ ಅನುಪಾತಗಳನ್ನ ಹೇಳಬೇಕು. ಸೊ ನಾವೀಗ ಏನ್ ಮಾಡೋಣ? ಇವುಗಳ ಅನುಪಾತಗಳನ್ನ ಬರೆಯೋಣ. ಹಾಗಾದ್ರೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಯಾವ್ಯಾವ ರೀತಿಯ ಅನುಪಾತಗಳನ್ನ ಬರೆಯಲು ಸಾಧ್ಯವಿದೆ? ಹೇಳ್ತೀರಾ ಮಕ್ಕಳ? ಯಾವ್ಯಾವ ರೀತಿ ಬರೀಬಹುದು ಅನುಪಾತಗಳನ್ನ? ಎ ಬಿ ಬಾಗಿಲೆ ಎ ಸಿ ಅಂತ ಬರಿಬೋದಾ? ಸೊ ಎ ಬಿ ಬಾಗಿಲೆ ಎ ಸಿ. ಸೊ ಈ ಒಂದು ಅನುಪಾತವನ್ನ ಬರಿಬಹುದು. ಅದೇ ರೀತಿ ಹೇಳ್ತೀರಾ ಯಾರಾದ್ರೂ? ಮತ್ಯಾವ ಅನುಪಾತವನ್ನ ಬರಿಬಹುದು? ಬಿ ಸಿ ಬಾಗಿಲೆ ಎ ಸಿ ಅಂತ ಕೂಡ ಬರಿಬಹುದು. ಬಿ ಸಿ ಬಾಹು ಬಾಗಿಲೆ ಎ ಸಿ ಬಾಹು. ಅದೇ ರೀತಿ ಎ ಬಿ ಬಾಗಿಲೆ ಬಿ ಸಿ ಅಂತ ಬರಿಬಹುದು. ಅದೇ ರೀತಿ ಸೊ ಇದರ ರೆಸಿಪ್ರೋಕಲ್ ವ್ಯತ್ಕ್ರಮ, ಎ ಬಿ ಬಾಗಿಲೆ ಎ ಸಿ ಬರೆದ್ರೆ ಎ ಸಿ ಬಾಗಿಲೆ ಎ ಬಿ ಅಂತ ಬರಿಬಹುದು. ಎ ಸಿ ಬಾಗಿಲೆ ಎ ಬಿ. ಅದೇ ರೀತಿ ಇಲ್ಲಿ ಬಿ ಸಿ ಬಾಗಿಲೆ ಎ ಸಿ ಬರ್ದಿದ್ದೇನೆ. ಸೊ ಎ ಸಿ ಬಾಗಿಲೆ ಬಿ ಸಿ ಅಂತ ಬರಿಬಹುದು. ಅದೇ ರೀತಿ ಎ ಬಿ ಬಾಗಿಲೆ ಬಿ ಸಿ ಅಂತ ಬರ್ದಿದ್ದೇನೆ. ಸೊ ಈಗ ಏನ್ ಮಾಡ್ತೇನೆ ನಾನು? ಬಿ ಸಿ ಬಾಗಿಲೆ ಎ ಸಿ ಅಂತ ಬರೀತೇನೆ. ಸೊ ಈ 6 ಅನುಪಾತಗಳನ್ನ ಬರೆಯಲು ಸಾಧ್ಯವಿದೆ. ಇದನ್ ಬಿಟ್ಟು ಮತ್ತೆ ಯಾವ್ದಾದ್ರೂ ಅನುಪಾತಗಳು ಆಗತ್ತಾ? ಬರೆಯಲು ಸಾಧ್ಯನಾ ಮಕ್ಕಳೇ? ಎ ಬಿ ಬಾಗಿಲೆ ಬಿ ಸಿ, ಬಿ ಸಿ ಬಾಗಿಲೆ ಎ ಸಿ, ಎ ಬಿ ಬಾಗಿಲೆ ಎ ಸಿ ಬಾಗಿಲೆ ಎ ಬಿ. ಅದೇ ರೀತಿ ಬಿ ಸಿ ಬಾಗಿಲೆ ಎ ಸಿ ಬಾಗಿಲೆ ಬಿ ಸಿ. ಈ 6 ಅನುಪಾತಗಳನ್ನ ಬಿಟ್ಟು ಈ ಒಂದು ತ್ರಿಕೋನಮಿತಿಯಲ್ಲಿ ಇನ್ನು ಬೇರೆ ಯಾವ್ದಾದ್ರೂ ಅನುಪಾತಗಳು ಬರಲು ಸಾಧ್ಯವಿದೆಯೇ ಅಂತ ಕೇಳಿದ್ರೆ ಇಲ್ಲ. ಓಕೆ, ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡಿದ್ವಿ? ಅನುಪಾತಗಳನ್ನ ಬರೆದ್ವಿ. ಆದ್ರೆ ಈ ಅನುಪಾತಗಳಿಗೆ ಒಂದೊಂದು ಹೆಸರನ್ನ ಕೊಡ್ಬೇಕಲ್ವಾ? ಸೊ ಈಗ ನಿಮ್ ಶಾಲೆಯಲ್ಲಿ 3 ಜನ ಮಕ್ಕಳಿದ್ದೀರಾ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಒಂದೊಂದು ಹೆಸರನ್ನ ಇಟ್ಟಿರ್ತಾರ. ಅದೇ ರೀತಿ ಅವರಿಗೆ ಒಂದು ಸಪರೇಟ್ ಕ್ಯಾರೆಕ್ಟರ್ಸ್ ಇರುತ್ತೆ ಅಲ್ವಾ? ಸೊ ವ್ಯಕ್ತಿತ್ವ ಇರತ್ತೆ ಅಲ್ವಾ? ಒಂದಕ್ಕೊಂದು ಸೇಮ್ ಇರಲ್ಲ ಅಲ್ವಾ? ಒಬ್ರು ಮತ್ತೊಬ್ರ ತರ ಇರಲ್ಲ. ಹಾಗೆ ನಾವಿಲ್ಲಿ ಕೂಡ ಏನ್ ಮಾಡ್ತೇವೆ ಮಕ್ಕಳೇ? ಅನುಪಾತಗಳಿಗೆ ಒಂದೊಂದು ಹೆಸರನ್ನ ಕೊಡ್ತಾ ಇದ್ದೇವೆ. ಸೊ ನೋಡೋಣ ಅಲ್ವಾ? ಮೊದಲನೇದಾಗಿ ಎ ಬಿ ಬಾಗಿಲೆ ಎ ಸಿ. ಇನ್ನೊಮ್ಮೆ ಬರೀತೇನೆ, ಒಂದೊಂದಾಗೆ ಬರೀತಾ ಹೋಗ್ತೇನೆ ಈಗ. ಸೊ ಮೊದಲನೇದಾಗಿ ಎ ಬಿ ಸಿ. ಸೊ ಇಲ್ಲಿ ಇದು ಥೀಟಾ. ಓಕೆ, ಸೊ ವಿಕರ್ಣ, ಅಭಿಮುಖ ಬಾಹು, ಪಾರ್ಶ್ವ ಬಾಹು. ಓಕೆ, ಸೊ ಈಗ ಏನ್ ಮಾಡ್ತೇನೆ? ಮೊದಲನೇ ಅನುಪಾತವನ್ನ ಬರೀತೇನೆ. ಎ ಬಿ ಬಾಗಿಲೆ ಎ ಸಿ ಅಲ್ವಾ? ಸೊ ಎ ಬಿ ಬಾಗಿಲೆ ಎ ಸಿ. ಸೊ ಇಲ್ಲಿ ಎ ಬಿ ಏನಾಗಿದೆ ಮಕ್ಕಳೇ? ಅಭಿಮುಖ ಬಾಹು. ತೀಟಾಗೆ ಅಭಿಮುಖ ಬಾಹು. ಶಾರ್ಟ್ ಆಗಿ ಬರೀತೇನೆ. ತೀಟಾಗೆ ಏನಾಗತ್ತೆ ಮಕ್ಕಳೇ? ಅಭಿಮುಖ ಬಾಹು ಆಗುತ್ತೆ. ನಾವು ತೀಟಾಗೆ ಯಾವುದು ಅಭಿಮುಖ ಬಾಹು, ಯಾವುದು ಪಾರ್ಶ್ವ ಬಾಹು, ಯಾವುದು ವಿಕರ್ಣ ಅನ್ನೋದನ್ನ ಹೇಳ್ತಾ ಇದ್ದೇವೆ. ಓಕೆ, ಸೊ ಈಗ ತೀಟಾಗೆ ಅಭಿಮುಖ ಬಾಹು ಎ ಬಿ ಅಲ್ವಾ? ಸೊ ಎ ಸಿ ಏನಾಗಿದೆ ಮಕ್ಕಳೇ? ವಿಕರ್ಣ. ಸೊ ಎ ಸಿ ವಿಕರ್ಣ ಆಯ್ತು. ಸೊ ಇದಕ್ಕೆ ನಾವೇನ್ ಮಾಡ್ತೇವೆ? ಒಂದು ಹೆಸರನ್ನ ಕೊಡ್ತಾ ಇದ್ದೇವೆ. ಸೊ ಏನ್ ಹೇಳಿ? ಸೈನ್ ಆಫ್ ಥೀಟಾ. ಓಕೆ,
ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಸೈನ್ ಆಫ್ ಥೀಟಾ ಅಂತ ಹೇಳ್ತೇವೆ. ಓಕೆ, ಸೊ ಸೈನ್ ಆಫ್ ಥೀಟಾ. ಅದೇ ರೀತಿ ಬಿ ಸಿ ಬಾಗಿಲೆ ಎ ಸಿ. ಸೊ ಇವುಗಳ ಅನುಪಾತವನ್ನ ಬರೆದೆ. ಎರಡು ಬಾಹುಗಳು ಯಾವ್ದು ಬೇಕಾದ್ರೂ ತಗೊಳ್ಳಿ ನೀವು. ಓಕೆ, ನಾ ಏನ್ ಮಾಡಿದ್ದೀನಿ? ಬಿ ಸಿ ಬಾಗಿಲೆ ಎ ಸಿ ಅಂತ ಬರ್ದಿದ್ದೇನೆ. ಸೊ ಇದೇನಾಗತ್ತೆ ಮಕ್ಕಳೇ? ಬಿ ಸಿ ಅನ್ನೋದೇನಾಯ್ತು? ಥೀಟಾಗೆ ಪಾರ್ಶ್ವ ಬಾಹು ಅಲ್ವಾ? ಸೊ ಥೀಟಾಗೆ ಪಾರ್ಶ್ವ ಬಾಹು. ಬಾಗಿಲೆ ಎ ಸಿ ಏನಾಯ್ತು? ವಿಕರ್ಣ ಆಯ್ತು ಅಲ್ವಾ? ಸೊ ಇದನ್ನ ನಾನು ಏನಂತ ಹೆಸರಿಸ್ತೇನೆ ಮಕ್ಕಳೇ? ಸೈನ್ ಆಫ್ ಥೀಟಾ ಅಂದೆ. ಯಾವುದು? ಅಭಿಮುಖ ಬಾಹು ಬಾಗಿಲೆ ವಿಕರ್ಣವನ್ನ ಏನಂತ ಹೆಸರಿಸಿದೀನಿ? ಸೈನ್ ಥೀಟಾ. ಸೊ ಇದನ್ನ, ಈ ಹೆಸರುಗಳನ್ನ ಈಗಾಗಲೇ ಗಣಿತಜ್ಞರು ಹೇಳ್ಬಿಟ್ಟಿದ್ದಾರೆ. ಈ ಒಂದು ಅನುಪಾತಕ್ಕೆ ಇದೇ ಹೆಸರು ಅಂತ ಹೇಳ್ಕೊಂಡು. ಓಕೆ, ಸೊ ಅದೇ ರೀತಿ ಬಿ ಸಿ ಬಾಗಿಲೆ ಎ ಸಿ. ಸೊ ಬಿ ಸಿ ಬಾಗಿಲೆ ಎ ಸಿ ಅಂದ್ರೆ ಏನಾಯ್ತು ಮಕ್ಕಳೇ? ಥೀಟಾಗೆ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ. ಸೊ ಇದನ್ನ ಏನಂತ ಹೇಳ್ತೇವೆ? ಕೊಸೈನ್ ಆಫ್ ಥೀಟಾ. ಓಕೆ, ಕೊಸೈನ್ ಆಫ್ ಥೀಟಾ. ಸೊ ಇದು ಸೈನ್ ಆಫ್, ಆಮೇಲೆ ಶಾರ್ಟ್ ಫಾರ್ಮ್ ಅನ್ನ ಹೇಳ್ತಾನೆ, ಸೈನ್ ಆಫ್ ಥೀಟಾ. ಸೊ ಅದೇ ರೀತಿ ಇನ್ನೊಂದು ಅನುಪಾತವನ್ನ ಬರೀತೇನೆ. ಎ ಬಿ ಬಾಗಿಲೆ ಬಿ ಸಿ. ಓಕೆ, ಸೊ ಎ ಬಿ ಬಾಗಿಲೆ ಬಿ ಸಿ. ಸೊ ಇದು ಏನಾಗತ್ತೆ ನೋಡಿ? ಎ ಬಿ ಅಂದ್ರೆ ಏನಾಯ್ತು ಮಕ್ಕಳೇ? ಥೀಟಾಗೆ ಅಭಿಮುಖ ಬಾಹು ಬಾಗಿಲೆ ಏನಾಗತ್ತೆ? ಥೀಟಾಗೆ ಪಾರ್ಶ್ವ ಬಾಹು ಆಗತ್ತೆ. ಸೊ ಎ ಬಿ ಬಾಗಿಲೆ ಬಿ ಸಿ. ಓಕೆ, ಸೊ ಇದನ್ನ ನಾವೇನಂತ ಹೇಳ್ತೇವೆ ಮಕ್ಕಳೇ? ಟ್ಯಾಂಜೆಂಟ್ ಆಫ್ ಥೀಟಾ. ಸೊ ಇದನ್ನ ಏನಂತ ಹೇಳ್ತೇವೆ ನಾವು? ಟ್ಯಾಂಜೆಂಟ್ ಆಫ್ ಥೀಟಾ ಅಂತ ಹೇಳ್ತೇವೆ. ಓಕೆ, ಸೊ ಇದಿಷ್ಟು ಗೊತ್ತಾಯ್ತು ನಿಮ್ಗೆ. ಸೈನ್ ಆಫ್ ಥೀಟಾ ಅಂದ್ರೆ ಅನುಪಾತ ಏನು, ಕೊಸೈನ್ ಆಫ್ ಥೀಟಾ ಅಂದ್ರೆ ಅನುಪಾತ ಏನು, ಅದೇ ರೀತಿ ಟ್ಯಾಂಜೆಂಟ್ ಆಫ್ ಥೀಟಾ ಅಂದ್ರೆ ಅನುಪಾತ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಇವುಗಳ ರೆಸಿಪ್ರೋಕಲ್. ಸೊ ಇದೇನಾಗತ್ತೆ ಹೇಳಿ? ನೆಕ್ಸ್ಟ್ ಪೇಜ್ ಅಲ್ಲಿ ಬರ್ದ್ಬಿಡ್ತೇನೆ. ಒಂದ್ ಸೆಕೆಂಡ್ ನೋಡಿ ಇಲ್ಲಿ. ಓಕೆ, ಇಲ್ಲಿ ತಗೊಳ್ಳೋಣ. ಸೊ ಇಲ್ಲಿ ಎ ಸಿ ಬಾಗಿಲೆ ಎ ಬಿ. ಸೊ ಮೊದಲನೇ ಅನುಪಾತ ಸೈನ್ ಆಫ್ ಥೀಟಾ ಎ ಬಿ ಬಾಗಿಲೆ ಎ ಸಿ ಅಲ್ವಾ? ಅದೇ ರೀತಿ ಇಲ್ಲಿ ಇದರ ಇನ್ವರ್ಸ್ ರೆಸಿಪ್ರೋಕಲ್ ಏನಾಗತ್ತೆ? ಎ ಸಿ ಬಾಗಿಲೆ ಎ ಬಿ ಅಲ್ವಾ? ಸೊ ಎ ಸಿ ಬಾಗಿಲೆ ಎ ಬಿ ಅಂದ್ರೆ ಏನಾಯ್ತು ಮಕ್ಕಳೇ? ವಿಕರ್ಣ ಬಾಗಿಲೆ ಥೀಟಾಗೆ ಅಭಿಮುಖ ಬಾಹು. ಥೀಟಾಗೆ ಅಭಿಮುಖ ಬಾಹು. ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ಕೋಸಿಕ್ಯಾಂಟ್ ಆಫ್ ಥೀಟಾ. ಓಕೆ, ಸೊ ಇದನ್ನ ಏನಂತ ಹೇಳ್ತೇವೆ? ಕೋಸಿಕ್ಯಾಂಟ್ ಆಫ್ ಥೀಟಾ ಅಂತ ಹೇಳ್ತೇವೆ. ಓಕೆ, ಸೊ ಇದೇನಾಗತ್ತೆ ಮಕ್ಕಳೇ? ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ ಅಲ್ವಾ? ಸೊ ಇದೇನಾಗತ್ತೆ ಮಕ್ಕಳೇ? ರೆಸಿಪ್ರೋಕಲ್ ಆಫ್ ಸೈನ್ ಥೀಟಾ. ಸೊ ಇದನ್ನ ಸೈನ್ ಥೀಟಾವನ್ನ ರೆಸಿಪ್ರೋಕಲ್ ತಗೊಂಡಾಗ ಏನಾಗತ್ತೆ? ಕೋಸಿಕ್ಯಾಂಟ್ ಥೀಟಾ ಆಗತ್ತೆ. ಅದೇ ರೀತಿ ಕೋಸೈನ್ ಥೀಟಾ ಏನಿದೆ ಮಕ್ಕಳೇ? ಬಿ ಸಿ ಬೈ ಎ ಸಿ ಅಲ್ವಾ? ಸೊ ಇಲ್ಲಿ ಕೋಸೈನ್ ಥೀಟಾ ಏನಿದೆ? ಬಿ ಸಿ ಬಾಗಿಲೆ ಎ ಸಿ ಇದೆ. ಹಾಗಾದ್ರೆ ಸೊ ಇದರ ರೆಸಿಪ್ರೋಕಲ್ ಏನು? ಎ ಸಿ ಬಾಗಿಲೆ ಬಿ ಸಿ. ಸೊ ಇದೇನಾಯ್ತು ಹೇಳಿ? ವಿಕರ್ಣ ಬಾಗಿಲೆ ಥೀಟಾಗೆ ಪಾರ್ಶ್ವ ಬಾಹು. ಥೀಟಾಗೆ ಏನಾಯ್ತು ಮಕ್ಕಳೇ? ಪಾರ್ಶ್ವ ಬಾಹು ಆಯ್ತು. ಹಾಗಾದ್ರೆ ಇದನ್ನ ನಾವು ಏನಂತ ಹೆಸರಿಸ್ತೇವೆ? ಸೀಕ್ಯಾಂಟ್ ಆಫ್ ಥೀಟಾ. ಸೀಕ್ಯಾಂಟ್ ಆಫ್ ಥೀಟಾ ಅಂತ ಹೇಳ್ತೇವೆ. ಅದೇ ರೀತಿ ಇನ್ನು ಮತ್ತುಳಿದ ಅನುಪಾತ ಯಾವ್ದಾಯ್ತು? ಟ್ಯಾಂಜೆಂಟ್ ಆಫ್ ಥೀಟಾ ಅಲ್ವಾ? ಸೊ ಟ್ಯಾಂಜೆಂಟ್ ಆಫ್ ಥೀಟಾ ಏನ್ ಹೇಳುತ್ತೆ? ಎ ಬಿ ಬಾಗಿಲೆ ಬಿ ಸಿ. ಸೊ ಇದನ್ನ ನಾನು ಏನ್ ಮಾಡ್ತೀನಿ? ರೆಸಿಪ್ರೋಕಲ್ ಅನ್ನ ಬರೆದಾಗ ಬಿ ಸಿ ಬಾಗಿಲೆ ಎ ಬಿ ಅಲ್ವಾ? ಸೊ ಇದೇನಾಯ್ತು? ಪಾರ್ಶ್ವಬಾಹು ಬಾಗಿಲೆ
ಅಭಿಮುಖ ಬಾಹು. ಸೊ ಟ್ಯಾಂಜೆಂಟ್ ಆಫ್ ಥೀಟಾ. ಸೊ ಇದರ ಒಂದು ರೆಸಿಪ್ರೋಕಲ್ ಆಫ್ ಟ್ಯಾಂಜೆಂಟ್ ಥೀಟಾ ಏನಾಗತ್ತೆ ಮಕ್ಕಳೇ? ಕೋ ಟ್ಯಾಂಜೆಂಟ್ ಆಫ್ ಥೀಟಾ ಆಗತ್ತೆ. ಸೊ ನೋಡಿ, ಇದನ್ನ ಏನಂತ ಹೆಸರಿಸ್ತೇನೆ? ಕೋ ಟ್ಯಾಂಜೆಂಟ್ ಆಫ್ ಥೀಟಾ ಅಂತ ಹೇಳ್ತೇವೆ. ಹಾಗಾಗಿ ನಮ್ಗೆ ಇಲ್ಲಿ 6 ಅನುಪಾತಗಳು ಸಿಕ್ತು ಅಲ್ವಾ? ಮೊದಲನೇದಾಗಿ ಸೈನ್ ಆಫ್ ಥೀಟಾ. ನಾವು ಯಾವ ಒಂದು ಆಂಗಲ್ ಅನ್ನ ಹೇಳ್ತಾ ಇದ್ದೇವಲ್ವಾ, ಸೊ ಅದಕ್ಕೆ ಅಪೋಸಿಟ್ ಸೈಡ್ ಅನ್ನ ಮತ್ತು ಪಾರ್ಶ್ವ ಬಾಹು, ಅಭಿಮುಖ ಬಾಹುವನ್ನ, ಪಾರ್ಶ್ವ ಬಾಹುಗಳನ್ನ ಮತ್ತು ವಿಕರಣಗಳನ್ನ ಹೆಸರಿಸಿಕೊಂಡು ಆ ಥೀಟಾಗೆ ಸೈನ್, ಕಾಸು, ಟ್ಯಾನು, ಸೀಕ್ಯಾಂಟ್ ಮತ್ತು ಕೋಸಿಕ್ಯಾಂಟ್ ಗಳ ಅನುಪಾತಗಳನ್ನ ಹೇಳ್ಬೇಕಾಗತ್ತೆ. ಸೊ ಈಗ ನೋಡಿ, ಶಾರ್ಟ್ ಆಗಿ ನೋಡ್ತಾ ಹೋಗೋಣ. ನೋಡಿ, ABC ಅನ್ನೋ ಒಂದು ಲಂಬಕೋನ ತ್ರಿಭುಜದಲ್ಲಿ ಥೀಟಾಗೆ ಅಭಿಮುಖವಾಗಿರುವ ಬಾಹು AB ಆಗತ್ತೆ. ಅದೇ ರೀತಿ ಥೀಟಾಗೆ ಪಾರ್ಶ್ವ ಅಡ್ಜಸೆಂಟ್ ಸೈಡ್ ಯಾವ್ದಾಗತ್ತೆ ಮಕ್ಕಳೇ? BC ಆಗತ್ತೆ. ಅದೇ ರೀತಿ ಕೋನ Bಗೆ ಅಪೋಸಿಟ್ ಆಗಿರೋದು ಯಾವಾಗ್ಲೂ ಏನಾಗಿರುತ್ತೆ ಮಕ್ಕಳೇ? ವಿಕರ್ಣ ಆಗತ್ತೆ. ಹಾಗಾದ್ರೆ ಇಲ್ಲಿ AB ಬಾಗಿಲೆ AC ಅಂದ್ರೆ ಏನು ಮಕ್ಕಳೇ? ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಇದನ್ನ ಏನಂತ ಹೇಳ್ತೇವೆ? ಸೈನ್ ಥೀಟಾ. ಸೈನ್ ಆಫ್ ಥೀಟಾವನ್ನ ನಾವು ಶಾರ್ಟ್ ಆಗಿ ಸೈನ್ ಥೀಟಾ ಅಂತ ಹೇಳ್ತೇವೆ. ಅದೇ ರೀತಿ ಎರಡನೇ ಅನುಪಾತ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ. ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ. ಸೊ ಇದನ್ನ ಏನಂತ ಹೆಸರಿಸ್ತೇವೆ ಮಕ್ಕಳೇ? ಕಾಸೈನ್ ಆಫ್ ಥೀಟಾ. ಶಾರ್ಟ್ ಆಗಿ ಏನಂತ ಹೇಳ್ತೇವೆ? ಕಾಸ್ ಥೀಟಾ ಅಂತ ಹೇಳ್ತೇವೆ. ಅದೇ ರೀತಿ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು. ಸೊ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು. ಸೊ ಇದನ್ನ ಏನಂತ ಹೆಸರಿಸ್ತೇವೆ ಮಕ್ಕಳೇ? ಟ್ಯಾಂಜೆಂಟ್ ಆಫ್ ಥೀಟಾ ಅಲ್ವಾ? ಸೊ ಟ್ಯಾಂಜೆಂಟ್ ಆಫ್ ಥೀಟಾ ಅಂತ ಹೇಳ್ತೇವೆ. ಅದೇ ರೀತಿ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೊ ಇವುಗಳನ್ನ ಪರಸ್ಪರ ವ್ಯತ್ಕ್ರಮಗೊಳಿಸೋದು ಅಂದ್ರೆ ಇದರ ರೆಸಿಪ್ರೋಕಲ್ ಅನ್ನ ತಗೊಂಡಾಗ ಏನಾಗತ್ತೆ ಮಕ್ಕಳೇ? ವಿಕರ್ಣ ಬಾಗಿಲೆ ಅಭಿಮುಖ ಬಾಹು ಆಗತ್ತೆ. ಹಾಗಾದ್ರೆ ವಿಕರ್ಣ ಬಾಗಿಲೆ ಅಭಿಮುಖ ಬಾಹುವನ್ನ ಏನಂತ ಹೇಳ್ತೇವೆ ನಾವು? ಕೋಸಿಕ್ಯಾಂಟ್ ಥೀಟಾ ಅಂತ ಹೆಸರಿಸ್ತೇವೆ. ಹಾಗಾದ್ರೆ ಇಲ್ಲಿ 1 ಬಾಗಿಲೆ ಸೈನ್ ಥೀಟಾ ಅಂದ್ರೆ ಏನಾಗತ್ತೆ ಮಕ್ಕಳೇ? ಕೋಸಿಕ್ಯಾಂಟ್ ಥೀಟಾ ಅಂತ ಹೇಳ್ತೇವೆ. ಸೊ ಇದರ ರೆಸಿಪ್ರೋಕಲ್ ಸೈನಿನ ಒಂದು ರೆಸಿಪ್ರೋಕಲ್ ಏನಾಗತ್ತೆ ಮಕ್ಕಳೇ? ಕೋಸಿಕ್ಯಾಂಟ್ ಆಗತ್ತೆ. ಕೋಸಿಕ್ಯಾಂಟಿನ ರೆಸಿಪ್ರೋಕಲ್ ಏನಾಗತ್ತೆ ಮಕ್ಕಳೇ? ಸೈನ್ ಆಗತ್ತೆ. ಸೊ ಒಂದಕ್ಕೊಂದು ವ್ಯತ್ಕ್ರಮ, ಪರಸ್ಪರ ಅಂತ ಹೇಳ್ಬೋದು. ಸೊ ಸೈನ್ ಥೀಟಾ ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಆದ್ರೆ ಕೋಸಿಕ್ಯಾಂಟ್ ಏನಾಗ್ತಾ ಇದೆ ಮಕ್ಕಳೇ? ವಿಕರ್ಣ ಬಾಗಿಲೆ ಅಭಿಮುಖ. ಇಷ್ಟೇ. ನೀವು ಸೈನ್ ಥೀಟಾದ ಬಾಹುಗಳ ಅನುಪಾತಗಳನ್ನ ನೆನ್ಪಿಟ್ಕೊಂಡ್ರೆ ಕೋಸಿಕ್ಯಾಂಟ್ ಥೀಟಾವನ್ನ ಈಸಿಯಾಗಿ ಹೇಳ್ಬೋದು. ಅದೇ ರೀತಿ ಪಾರ್ಶ್ವ ಬಾಹು ಬಾಗಿಲೆ ವಿಕರ್ಣ. ಸೊ ಇದೇನಾಗತ್ತೆ ಮಕ್ಕಳೇ? ಕಾಸ್ ಥೀಟಾ ಅಲ್ವಾ? ಸೊ ಇದನ್ನ ಕಾಸ್ ಥೀಟಾ ಅಂತ ಹೇಳ್ತೇವೆ. ಸೊ ಈ ಒಂದು ಪಾರ್ಶ್ವಬಾಹು ಬಾಗಿಲೆ ವಿಕರಣದ ವ್ಯತ್ಕ್ರಮ ಏನಾಗತ್ತೆ? ರೆಸಿಪ್ರೋಕಲ್ ಏನಾಗತ್ತೆ ಮಕ್ಕಳೇ? ಸೀಕ್ಯಾಂಟ್ ಥೀಟಾ ಆಗತ್ತೆ. ಹಾಗಾದ್ರೆ ಇಲ್ಲಿ ಕಾಸ್ ಥೀಟಾ ಪಾರ್ಶ್ವ ಬಾಗಿಲೆ ವಿಕರ್ಣ ಆದ್ರೆ ಸೀಕ್ಯಾಂಟ್ ಥೀಟಾ ಏನಾಗತ್ತೆ ಮಕ್ಕಳೇ? ವಿಕರ್ಣ ಬಾಗಿಲೆ ಪಾರ್ಶ್ವ ಬಾಹು ಆಗತ್ತೆ. ಅದೇ ರೀತಿ ಟ್ಯಾಂಜೆಂಟ್ ಥೀಟಾ ಅಥವಾ ಶಾರ್ಟ್ ಆಗಿ ನಾವೇನು ಹೇಳ್ತೇವೆ ಮಕ್ಕಳೇ? ಟ್ಯಾನ್ ಥೀಟಾ ಅಂತ ಹೇಳ್ತೇವೆ. ಟ್ಯಾನ್ ಥೀಟಾ ಅಂದ್ರೆ ಏನು ಹೇಳಿ? ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು ಅಲ್ವಾ? ಸೊ ಇಲ್ಲಿ
ಇದರ ರೆಸಿಪ್ರೋಕಲ್ ಅಂದ್ರೆ ಪಾರ್ಶ್ವಬಾಹು ಬಾಗಿಲೆ ಅಭಿಮುಖ ಬಾಹು ಏನಾಗತ್ತೆ ಹೇಳಿ, ಕಾಟ್ ಥೀಟಾ ಆಗತ್ತೆ, ಕೋ ಟ್ಯಾಂಜೆಂಟ್ ಆಫ್ ಥೀಟಾ ಆಗತ್ತೆ. ಸೊ ಇಲ್ಲಿ ನೀವು ಕೇವಲ ಸೈನ್ ಥೀಟಾ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳ ಅನುಪಾತಗಳನ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಅದರ ರಿವರ್ಸ್, ಅದರ ಪರಸ್ಪರವಾಗಿ ಅದರ ವ್ಯತ್ಕ್ರಮಗಳು ಕಾಸಿಕ್ಯಾಂಟ್ ಥೀಟಾ, ಸೈನ್ ಥೀಟಾದ ರೆಸಿಪ್ರೋಕಲ್ ಕೊಸಿಕ್ಯಾಂಟ್ ಥೀಟಾ, ಕಾಸ್ ಥೀಟಾ ಅದು ಏನಾಗತ್ತೆ ಸಿಕ್ಯಾಂಟ್ ಥೀಟಾ ಆಗತ್ತೆ, ಟ್ಯಾನ್ ಥೀಟಾದ ಏನಾಗತ್ತೆ ಮಕ್ಕಳೇ ಕಾಟ್ ಥೀಟಾ ಆಗತ್ತೆ. ನೋಡಿ ಶಾರ್ಟ್ ಆಗಿ ಎಸ್ ಇದ್ದಿದ್ದು ಸಿ, ಸಿ ಇದ್ದಿದ್ದು ಎಸ್, ಇಷ್ಟೇ. ಸೈನ್ ಥೀಟಾ, ಕೊಸಿಕ್ಯಾಂಟ್ ಥೀಟಾ, ಕಾಸ್ ಥೀಟಾ, ಸಿಕ್ಯಾಂಟ್ ಥೀಟಾ. ಓಕೆ, ಉಳಿದಿರೋದು ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ. ನಿಮಗೆ ಸೈನ್ ಥೀಟಾ ಅಂದಿದೆ ಏನ್ ನೆನಪಾಗ್ಬೇಕು ಹೇಳಿ, ಅಭಿಮುಖ ಬಾಹು ಬಾಗಿಲೆ ವಿಕರಣ. ಕಾಸ್ ಥೀಟಾ ಅಂದಿದೆ ಏನ್ ನೆನಪಾಗ್ಬೇಕು ಮಕ್ಕಳೇ, ಪಾರ್ಶ್ವಬಾಹು ಬಾಗಿಲೆ ವಿಕರಣ. ಟ್ಯಾನ್ ಥೀಟಾ ಅಂದಿದೆ ಏನ್ ನೆನಪಾಗ್ಬೇಕು ನಿಮ್ಗೆ, ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಓಕೆ, ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ಥೀಟಾವನ್ನ ಸಿ ಯಲ್ಲಿ ಗುರುತಿಸ್ಕೊಂಡು ಇವುಗಳ ಬಾಹುಗಳ ಅನುಪಾತಗಳನ್ನ ಹೇಳಿದ್ವಿ ಅಲ್ವಾ. ಹಾಗಾದ್ರೆ ಈ ಥೀಟಾನ ಇಲ್ಲಿ ತಗೊಳ್ತೇನೆ ನಾನು, ಥೀಟಾವನ್ನ ಎ ಯಲ್ಲಿ ತಗೊಳ್ತೇನೆ. ಸೊ ಥೀಟಾವನ್ನ ಎ ಯಲ್ಲಿ ತಗೊಂಡಾಗ ಈ ಥೀಟಾಗೆ ಅಪೋಸಿಟ್ ಸೈಡ್ ಯಾವ್ದಾಯ್ತು ಹೇಳಿ, ಇದಾಯ್ತಲ್ವಾ. ಹಾಗಾದ್ರೆ ಇದೇನಾಯ್ತು ಹೇಳಿ, ಅಭಿಮುಖ ಬಾಹು ಆಯ್ತು. ಈ ಥೀಟಾಗೆ ಪಾರ್ಶ್ವಬಾಹು ಯಾವ್ದಾಯ್ತು, ಎ ಬಿ ಆಯ್ತು ಅಲ್ವಾ. ಹಾಗಾದ್ರೆ ಎ ಬಿ ಏನಾಯ್ತು ಹೇಳಿ, ಪಾರ್ಶ್ವ ಬಾಹು ಆಯ್ತು. ಸಾಮಾನ್ಯವಾಗಿ ಕೋನ ಬಿಗೆ ಅಪೋಸಿಟ್ ಆಗಿರೋದು ಏನಾಗತ್ತೆ ಮಕ್ಕಳೇ, ವಿಕರಣ ಆಗಿರತ್ತೆ. ಹಾಗಾದ್ರೆ ಇಲ್ಲಿ ಆಂಗಲ್ ಕೋನ ಎ, ಈ ಒಂದು ಥೀಟಾಗೆ ನಾವು ಏನ್ ಬರಿಬೇಕು ಮಕ್ಕಳೇ, ಬಾಹುಗಳ ಅನುಪಾತಗಳನ್ನ ಬರಿಬೇಕು. ಹಾಗಾದ್ರೆ ಇಲ್ಲಿ ಏನಾಗತ್ತೆ ಹೇಳಿ, ಸೈನ್ ಥೀಟಾ. ಸೊ ಇಲ್ಲಿ ಥೀಟಾವನ್ನ ಇಲ್ಲಿ ಎ ದಲ್ಲಿ ತಗೊಳ್ತಾ ಇದ್ದೇನೆ. ಸೊ ಇಲ್ಲೇನಾಗತ್ತೆ ಹೇಳಿ, ಸೈನ್ ಥೀಟಾ ಏನ್ ಹೇಳಿ ಮಕ್ಕಳೇ, ಅಭಿಮುಖ ಬಾಹು ಬಾಗಿಲೆ ವಿಕರ್ಣ ಅಲ್ವಾ. ಹಾಗಾದ್ರೆ ಈ ಸೈನ್ ಥೀಟಾ ಆಂಗಲ್ ಎ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ಸೊ ಇದಕ್ಕೆ ಅಭಿಮುಖ ಬಾಹು ಯಾವ್ದಾಯ್ತು ಮಕ್ಕಳೇ, ಬಿ ಸಿ ಆಯ್ತು. ಹಾಗಾದ್ರೆ ಇಲ್ಲಿ ಏನಾಯ್ತು, ಬಿ ಸಿ ಬಾಗಿಲೆ ಏನಾಗತ್ತೆ ಹೇಳಿ, ಎ ಸಿ ಆಗತ್ತೆ. ಅದೇ ರೀತಿ ಕಾಸ್ ಥೀಟಾ. ಸೊ ಕಾಸ್ ಥೀಟಾ ಏನ್ ಹೇಳತ್ತೆ, ಪಾರ್ಶ್ವಬಾಹು ಬಾಗಿಲೆ ಏನಾಗತ್ತೆ ಹೇಳಿ, ವಿಕರ್ಣ ಆಗತ್ತೆ. ಹಾಗಾದ್ರೆ ಇಲ್ಲಿ ಎಗೆ ಪಾರ್ಶ್ವಬಾಹು ಯಾವ್ದಾಯ್ತು ಹೇಳಿ, ಎ ಬಿ ಆಯ್ತು ಅಲ್ವಾ. ಸೊ ಎ ಬಿ ಆಯ್ತು. ಎ ಬಿ ಬಾಗಿಲೆ ಏನಾಗತ್ತೆ, ವಿಕರ್ಣ ಎ ಸಿ ಆಗತ್ತೆ. ಅದೇ ರೀತಿ ಟ್ಯಾನ್ ಥೀಟಾ. ಸೊ ಈ ಟ್ಯಾನ್ ಥೀಟಾಗೆ ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಸೊ ಇಲ್ಲಿ ಅಭಿಮುಖ ಬಾಹು ಯಾವ್ದಾಯ್ತು ಹೇಳಿ, ಬಿ ಸಿ ಬಾಗಿಲೆ ಯಾವ್ದಾಯ್ತು ಮಕ್ಕಳೇ, ಪಾರ್ಶ್ವಬಾಹು ಎ ಬಿ ಆಯ್ತು ಅಲ್ವಾ. ಸೊ ಸೈನ್ ಥೀಟಾ, ಕಾಸ್ ಥೀಟಾ ಮತ್ತು ಟ್ಯಾನ್ ಥೀಟಾಗಳ ಅನುಪಾತಗಳನ್ನ ಹೇಳ್ಬಿಟ್ರೆ, ಸೊ ನೀವು ಈಸಿಯಾಗಿ ಕೊಸಿಕ್ಯಾಂಟ್ ಥೀಟಾ, ಸಿಕ್ಯಾಂಟ್ ಥೀಟಾ ಅಂಡ್ ಕಾಟ್ ಥೀಟಾವನ್ನ ಹೇಳ್ಬೋದು. ಯಾಕಂದ್ರೆ ಇದರ ರೆಸಿಪ್ರೋಕಲ್. ಸೊ ಇದೇನಾಗತ್ತೆ ಹೇಳಿ, ಹಾಗಾದ್ರೆ ಕೊಸಿಕ್ಯಾಂಟ್ ಥೀಟಾ ಎ ಸಿ ಬಾಗಿಲೆ ಬಿ ಸಿ. ಅದೇ ರೀತಿ ಸಿಕ್ಯಾಂಟ್ ಥೀಟಾ ಏನಾಗತ್ತೆ ಹೇಳಿ, ಎ ಸಿ ಬಾಗಿಲೆ ಎ ಬಿ. ಅದೇ ರೀತಿ ಕಾಟ್ ಥೀಟಾ ಏನಾಗತ್ತೆ ಹೇಳಿ, ಎ ಸಿ ಬಾಗಿಲೆ ಸಾರಿ ಎ ಸಿ, ಹಾ ಓಕೆ. ಸೊ ಎ ಸಿ ಅಲ್ಲ, ಸಾರಿ ಇದು ಪಾರ್ಶ್ವ ಅಲ್ವಾ. ಸೊ ಎ ಬಿ ಅಲ್ವಾ ಇದು. ಸೊ ಓಕೆ, ಸೊ ಹಿಯರ್ ಟ್ಯಾನ್ ಥೀಟಾ ಏನಾಗತ್ತೆ, ಬಿ ಸಿ ಬಾಗಿಲೆ ಎ ಬಿ ಅಲ್ವಾ, ಎ ಬಿ ಪಾರ್ಶ್ವ ಬಾಹು. ಓಕೆ, ಸೊ ಇಲ್ಲಿ ಕಾಟ್ ಥೀಟಾ ಏನಾಗತ್ತೆ ಹೇಳಿ, ಎ ಬಿ ಬಾಗಿಲೆ ಬಿ ಸಿ ಆಗತ್ತೆ ಮಕ್ಕಳೇ. ಓಕೆ, ಸೊ ನಿಮ್ಗೀಗ ಈ ಒಂದು ಪರಿಕಲ್ಪನೆಯಲ್ಲಿ ಏನ್ ಗೊತ್ತಾಯ್ತು ಹೇಳಿ, ಇವುಗಳ ಅನುಪಾತಗಳು 6 ಅನುಪಾತಗಳನ್ನ ನೋಡಿದ್ರಿ. ಅದೇ ರೀತಿ ಇಲ್ಲಿ ನಾವು ಯಾವಾಗ್ಲೂ ತ್ರಿಕೋನ ಮಿತಿಯಲ್ಲಿ ಯಾವಾಗ್ಲೂ ಲಂಬಕೋನ ತ್ರಿಭುಜವನ್ನೇ ತಗೊಳ್ತೇವೆ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತ ಈ ಒಂದು ಬಾಹುಗಳ ಅನುಪಾತಗಳನ್ನ ಕೂಡ ಓದಿದ್ವಿ. ಸೊ ಇಲ್ಲಿ ಸೈನ್ ಥೀಟಾ, ಕೋಸೈನ್ ಥೀಟಾ, ಟ್ಯಾನ್ ಥೀಟಾ, ಅದೇ ರೀತಿ ಕೋಸಿಕ್ಯಾಂಟ್ ಥೀಟಾ,
ಸೀಕ್ಯಾಂಟ್ ಥೀಟಾ ಮತ್ತು ಕಾಟ್ ಥೀಟಾ ಅಲ್ವಾ. ಸೊ ಈಗ ಏನ್ ಮಾಡೋಣ, ಒಂದು ಉದಾಹರಣೆಯನ್ನ ನೋಡೋಣ, ಇನ್ನಷ್ಟು ಕ್ಲಿಯರ್ ಆಗತ್ತೆ ನಮ್ಗೆ. ಮೊದಲನೇದಾಗಿ ಇವುಗಳ ಅನುಪಾತಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಓಕೆ, ಸರಿ, ಉದಾಹರಣೆಯನ್ನ ಗಮನಿಸಿ. ಟ್ಯಾನ್ ಎ. ಸೊ ಟ್ಯಾನ್ ಎ ಅನ್ನ 4/3 ಆದರೆ ಕೋನ ಎಗೆ ಸಂಬಂಧಿಸಿದ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡು ಹಿಡಿಯಿರಿ. ನೋಡಿ, ಇಲ್ಲಿ ನಮಗೆ ಇವುಗಳ ಅನುಪಾತಗಳು ಬೇಕಂದ್ರೆ ಸೊ ಇವುಗಳ ಎಲ್ಲದರ ಬಾಹುಗಳ ಅಳತೆಗಳು ಬೇಕು ಅಲ್ವಾ. ಸೊ ಬಾಹುಗಳ ಅಳತೆಗಳನ್ನ ತಿಳಿದ್ರೆ ನಾವು ಇವುಗಳ ಅನುಪಾತಗಳನ್ನ ಹೇಳ್ಬೋದು. ಸೊ ಇಲ್ಲಿ ಮೊದಲನೇದಾಗಿ ಇದು ಒಂದು ಲಂಬಕೋನ ತ್ರಿಭುಜ ಅಲ್ವಾ, ABC. ಸೊ ಇಲ್ಲಿ ಬಿ ಏನಾಗಿದೆ, 90 ಡಿಗ್ರಿ ಇದೆ. ಹಾಗಾದ್ರೆ ನಾವಿಲ್ಲಿ ಇದು ಒಂದು ಲಂಬಕೋನ ತ್ರಿಭುಜ ಆಗಿದ್ದರಿಂದ ನಾವೇನ್ ಮಾಡ್ಬೋದು ಮಕ್ಕಳೇ, ಪೈಥಾಗೋರಸ್ ಪ್ರಮೇಯವನ್ನ ಬಳಸ್ಕೊಂಡು ಈ ಒಂದು ಉಳಿದ ಬಾಹುವಿನ ಅಳತೆಯನ್ನ ಹೇಳ್ಬೋದು ಅಲ್ವಾ. ಸೊ ಇಲ್ಲಿ ನೋಡಿ, ವಿಕರಣಗಳ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತೆ. ಹಾಗಾಗಿ ನಾನಿನ್ನೇನ್ ಮಾಡ್ತೇನೆ, AC ಸ್ಕ್ವೇರ್ ಬರಬರಿ AB ಸ್ಕ್ವೇರ್ ಅಧಿಕ್ BC ಸ್ಕ್ವೇರ್ ಅಲ್ವಾ. ಸೊ ಪೈಥಾಗೋರಸ್ ಪ್ರಮೇಯದ ಪ್ರಕಾರ. ಸೊ ಇಲ್ಲಿ AC ಸ್ಕ್ವೇರ್ ಬಾಹುವಿನ ಅಳತೆ ಗೊತ್ತಿಲ್ಲ, ಹಾಗಾಗಿ ಹಾಗೆ ಇಡ್ತೇನೆ. ಬರಬ್ಬರಿ ಇಲ್ಲಿ BC ಏನಾಗಿದೆ ಮಕ್ಕಳೇ, 4 ಸ್ಕ್ವೇರ್. ಅದೇ ರೀತಿ AB ಬಾಹುವಿನ ಅಳತೆ ಎಷ್ಟಿದೆ, 3. ಬರಬ್ಬರಿ ಏನಾಗಿದೆ, ಸೊ ಇವುಗಳನ್ನ ಕೂಡಿ. ಸೊ ಇದೇನಾಗತ್ತೆ, 4 4 16 ಅಧಿಕ್ 3 3 9. ಸೊ ಇವುಗಳನ್ನ ಕೂಡಿದಾಗ ಎಷ್ಟು ಬರುತ್ತೆ, 25 ಅಲ್ವಾ. ಸೊ AC ಏನಾಗತ್ತೆ ಮಕ್ಕಳೇ, ಸ್ಕ್ವೇರ್ ರೂಟ್ ಆಫ್ 25 ಏನಾಗತ್ತೆ, 5 ಅಲ್ವಾ. ಸೊ ಇದೇನಾಗತ್ತೆ, AB 5 ಬರುತ್ತೆ. ಸೊ ಈಗ ನಾವೇನ್ ಮಾಡೋಣ, ಇವುಗಳ ಅನುಪಾತಗಳನ್ನ ಬರೆಯೋಣ. ಸೊ ಇದೇನೆಷ್ಟು ಬಂತು, 5. ಹಾಗಾದ್ರೆ ಇಲ್ಲಿ ನಮಗೆ ಸೈನ್ ಎ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು, ಇಲ್ಲಿ ಆಂಗಲ್ ಅನ್ನ ನೋಡಿ. ಸೊ ಈ ಆಂಗಲ್ ಎ, ಸೊ ಇಲ್ಲಿ ಟ್ಯಾನ್ ಆಫ್ ಎ ಅಲ್ವಾ. ಸೊ ಹಾಗಾದ್ರೆ ಈ ಆಂಗಲಿನ ಅಪೋಸಿಟ್ ಸೈಡ್ ಯಾವುದು, ಅಡ್ಜಸೆಂಟ್ ಸೈಡ್ ಯಾವುದು, ಅಂದ್ರೆ ಅಭಿಮುಖ ಬಾಹು ಯಾವುದು, ಅದೇ ರೀತಿ ಪಾರ್ಶ್ವ ಬಾಹು ಯಾವುದು ಅನ್ನೋದನ್ನ ಹೇಳ್ಬೇಕು ನಾವು. ಸೊ ಇಲ್ಲಿ ಆಂಗಲ್, ಈ ಕೋನ ಎಗೆ ಅಭಿಮುಖ ಬಾಹು ಯಾವ್ದಾಗತ್ತೆ ಮಕ್ಕಳೇ, BC ಆಗತ್ತೆ ಅಲ್ವಾ. ಸೊ BC ಏನಾಯ್ತು ಹೇಳಿ, ಅಭಿಮುಖ ಬಾಹು. ಅದೇ ರೀತಿ ಕೋನ ಎಗೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ, AB ಆಗತ್ತೆ ಅಲ್ವಾ. ಸೊ AB ಏನಾಯ್ತು ಹೇಳಿ, ಪಾರ್ಶ್ವ ಬಾಹು. ಅದೇ ರೀತಿ ಈ ಒಂದು ಲಂಬಕೋನಕ್ಕೆ ಅಪೋಸಿಟ್ ಆಗಿರೋದು ಏನಾಗತ್ತೆ ಮಕ್ಕಳೇ, ಯಾವಾಗ್ಲೂ ವಿಕರ್ಣ ಆಗತ್ತೆ. ಸೊ ಇವುಗಳನ್ನ ಮೊದಲನೇದಾಗಿ ಈ ಒಂದು ಸಮಸ್ಯೆಯನ್ನ ಬಿಡಿಸ್ಕೊಳ್ಬೇಕಾದ್ರೆ ಈ ಬಾಹುಗಳು ಯಾವ್ಯಾವ್ದು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಬೇಕು. ಸೊ ಈಗ ನಾವೇನ್ ಮಾಡೋಣ, ಇವುಗಳ ಅನುಪಾತಗಳನ್ನ ಬರಿತಾ ಹೋಗೋಣ. ಮೊದಲನೇದಾಗಿ ಸೈನ್ ಆಫ್ ಎ, ಸೈನ್ ಎ. ಸೊ ಈ ಸೈನ್ ಎ ಅಂದ್ರೆ ಏನ್ ಹೇಳತ್ತೆ ಹೇಳಿ, ಅಭಿಮುಖ ಬಾಹು ಬಾಗಿಲೆ ವಿಕರ್ಣ. ಸೊ ಇಲ್ಲಿ ಅಭಿಮುಖ ಬಾಹು ಯಾವ್ದಾಯ್ತು ಹೇಳಿ, ಈ ಕೋನ ಎಗೆ ಅಭಿಮುಖ ಬಾಹು ಯಾವ್ದಾಯ್ತು ಹೇಳಿ ಮಕ್ಕಳೇ, ಹೇಳ್ತೀರಾ ಯಾವ್ದು ಅಭಿಮುಖ ಬಾಹು ಅಂತ, BC ಆಯ್ತು ಅಲ್ವಾ. ಸೊ BC ಬಾಗಿಲೆ ವಿಕರ್ಣ ಯಾವ್ದಾಗತ್ತೆ, AC ಆಗತ್ತೆ. ಸೊ ಇಲ್ಲಿ BCಯ ಅನುಪಾತ ಎಷ್ಟಿದೆ, 4 ಬಾಗಿಲೆ ಎಷ್ಟಾಗತ್ತೆ, 5 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಸೈನ್ ಎ ಎಷ್ಟು ಬರುತ್ತೆ ಹೇಳಿ, 4/5. ಓಕೆ, ಸೊ ಇದು ಸೈನ್ ಎ. ಅದೇ ರೀತಿ ಕಾಸ್ ಎ. ಸೊ ಕಾಸ್ ಎ ದ ಅನುಪಾತ ಏನು ಹೇಳಿ ಮಕ್ಕಳೇ, ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ ಅಲ್ವಾ. ಸೊ ಪಾರ್ಶ್ವಬಾಹು ಬಾಗಿಲೆ ವಿಕರ್ಣ. ಸೊ ಇಲ್ಲಿ ಪಾರ್ಶ್ವಬಾಹು ಯಾವ್ದಾಗತ್ತೆ, ಕೋನ ಎಗೆ ಪಾರ್ಶ್ವಬಾಹು AB ಆದರೆ ಕೋನ ಎಗೆ ವಿಕರ್ಣ ಯಾವ್ದಾಗತ್ತೆ, AC ಆಗತ್ತೆ. ಹಾಗಾಗಿ ಇಲ್ಲಿ ಕಾಸ್ ಎ ಏನಾಗತ್ತೆ, 3/5. ಓಕೆ. ಅದೇ ರೀತಿ ಟ್ಯಾನ್ ಎ. ಟ್ಯಾನ್ ಎ ಅಂದ್ರೆ ಏನು ಹೇಳಿ, ಟ್ಯಾನ್ ಎ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ
ಪಾರ್ಶ್ವ ಬಾಹು. ಇಷ್ಟನ್ನ ನೆನ್ಪಿಟ್ಕೊಳ್ಬೇಕು ನೀವು. ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವ ಬಾಹು. ಸೊ ಇಲ್ಲಿ ಅಭಿಮುಖ ಬಾಹುವಿನ ಅಳತೆ ಅನುಪಾತ 4 ಬಾಗಿಲೆ ಪಾರ್ಶ್ವ ಬಾಹು 3. ಹಾಗಾಗಿ ಏನ್ ಬಂತು? tan A 4 ಬಾಗಿಲೆ 3. ಸೊ sin A, cos A ಮತ್ತು tan A. ಸೊ ಇವು ಮೂರುಗಳು ಗೊತ್ತಾದ್ರೆ ನಿಮ್ಗೆ ಆರಾಮಾಗಿ ಕೋಸಿಕ್ಯಾಂಟ್ A, ಸಿಕ್ಯಾಂಟ್ A ಮತ್ತು ಕಾಟ್ A ಗಳನ್ನ ಹೇಳ್ಬೋದು. ನೋಡಿ, sin A 4 ಬಾಗಿಲೆ 5 ಆದ್ರೆ ಕೋಸಿಕ್ಯಾಂಟ್ A. ರೆಸಿಪ್ರೋಕಲ್ ಆಫ್ ಸೈನ್ ಅಂದ್ರೆ ಏನ್ ಹೇಳಿ? ಕೋಸಿಕ್ಯಾಂಟ್. ಸೊ ಇದೇನಾಗತ್ತೆ? 5 ಬಾಗಿಲೆ 4. ಅದೇ ರೀತಿ ಕಾಸ್ A. ಸೊ ದ ರೆಸಿಪ್ರೋಕಲ್ ಆಫ್ ಕಾಸ್ A ಈಸ್ ಸಿಕ್ಯಾಂಟ್ A. ಸೊ ಇದೇನಾಗತ್ತೆ? ಪರಸ್ಪರವಾಗಿರತ್ತೆ ಅಂತ ಹೇಳ್ತೇವೆ ನಾವು. ಸೊ ಏನಾಗತ್ತೆ? ಇದು 3 ಬಾಗಿಲೆ 5 ಕಾಸ್ A ಆದ್ರೆ ಸಿಕ್ಯಾಂಟ್ A ಏನಾಗತ್ತೆ ಹೇಳಿ? 5 ಬಾಗಿಲೆ 3. ಅದೇ ರೀತಿ ಕಾಟ್ A ಏನಾಗತ್ತೆ ಹೇಳಿ? ರೆಸಿಪ್ರೋಕಲ್ ಆಫ್ ಟ್ಯಾನ್. ಸೊ ಏನಾಗತ್ತೆ ಹೇಳಿ? 3 ಬಾಗಿಲೆ 4. ಓಕೆ. ಸೊ ಇದೇನಾಯ್ತು ಮಕ್ಕಳೇ? ಈ ಒಂದು ಟ್ಯಾನ್ ಎ ಕೋನ ಎಗೆ ಸಂಬಂಧಿಸಿದಂತೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳು. ಓಕೆ. ಸೊ ಟ್ಯಾನ್ ಎ ಅನುಪಾತವನ್ನ ಅವರು ಕೊಟ್ಟಿದ್ರು. ಸೊ ಉಳಿದಿರುವ ಅನುಪಾತಗಳನ್ನ ಏನ್ ಮಾಡಿದ್ವಿ ನಾವು? ಸಾಲ್ವ್ ಮಾಡಿದ್ವಿ. ಓಕೆ. ಸೊ ಈಗ ಏನ್ ಮಾಡೋಣ? ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಎನಿ ಡೌಟ್ಸ್? Okay, we will end the class, continue in the next class. Okay, next class ಅಲ್ಲಿ ಉಳಿದಿರುವ ಪರಿಕಲ್ಪನೆಗಳನ್ನ ನೋಡ್ತಾ ಹೋಗೋಣ. Once again, thank you all.